ಯೂಸ್ ಮೀ. ಆಫೀಸಿಗೆ ಫೋನ್ ಮಾಡಿದ್ದೆ, ನೀವು ಹೊರಗಡೆ ಹೋಗಿದ್ದೀರಾ ಅಂತ ಹೇಳಿದ್ರು. ಬೇಜಾರ್ ಮಾಡ್ಕೋಬೇಡಿ, ಲಕ್ನೋಯಿಂದ ಅಣ್ಣ ಬಂದಿದ್ದಾನೆ, ಅವನ್ನ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೀನಿ. ಹಾಯಾಗಿ ಲಕ್ನೋದಲ್ಲಿದ್ದ ನಿಮ್ಮಣ್ಣ ಇಲ್ಲಿಗೆ ಯಾಕೆ ವರ್ಗ ಮಾಡ್ಕೊಂಬಂದ ನನಗೆ ಹಿಂಸೆ ಕೊಡೋದಕ್ಕೆ? ಇರೋನೊಬ್ಬ ಅಣ್ಣ, ಅವನ್ ಮೇಲೆ ಯಾಕ್ರಿ ಕೋಪ ಮಾಡ್ಕೋತೀರಾ? ಅಲ್ಲ, ಹೊರಗಡೆಯಿಂದ ಆಯಾಸ ಪಟ್ಟು ಬಂದ ಗಂಡನ್ನ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಹೆಂಡತಿ ಇಲ್ದೆ ಹೋದ್ರೆ ಕೋಪ ಬರೋದಿಲ್ವಾ? ಮಾತ್ ಕೇಳ್ತಾ ಇದೆಯಲ್ಲ, ನಾನ್ ಇದೀನಿ ಅಂತಲೇ ತಿಳ್ಕೊಳ್ಳಿ. ನಿನಗ್ ಕಟ್ಟೋ ತಾಳಿನ ಈ ಟೇಪ್ ರೆಕಾರ್ಡರ್ಗಾದ್ರೂ ಕಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. 6 ವರ್ಷ ಮಿಲಿಟರಿ ಇದ್ರಲ್ಲ, ಆಗ ಈ ಟೇಪ್ ರೆಕಾರ್ಡರ್ ತಾನೇ ನಿಮ್ ಹೆಂಡತಿ. ಹಾಗಾದ್ರೆ ಈ ಟೇಪ್ ರೆಕಾರ್ಡರ್ ನನ್ನ ಮೊದಲನೇ ಹೆಂಡತಿ, ನೀನು 2ನೇ ಹೆಂಡತಿನ? ಏನಿದ್ರೆ ಏನೇ, ಇಟ್ಕೊಂಡವಳು ಇರೋವರೆಗೆ, ಕಟ್ಕೊಂಡವಳು ಕಡೆವರೆಗೆ. ನಿಮ್ಮನ್ ಮಾತ್ನಲ್ಲಿ ಮೀರ್ಸೋರುಂಟಾ? ನಿನ್ ಕಟ್ಕೊಂಡ ಮೇಲೆ ತಾನು ಇಷ್ಟೊಂದು ಮಾತು ಕಲ್ತ್ಕೊಂಡಿದ್ದು ನಾನು. ಮಿಲಿಟರಿಯಲ್ಲಿದ್ದಾಗ ಅದೇನು ಗಂಭೀರವಾಗಿದ್ದೆ ನಾನು, ಅದೇನ್ ದೊಡ್ಡತನ, ಅದೇನ್. ಮೊದ್ಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಏನ್ ಎದುರು ನೋಡಿದವ್ರಿಗಿಂತ ಹೆಚ್ಚಾಗಿ ಮಾತಾಡ್ತಾ ಇದೀಯ ನೀನು. ಬರ್ತೀನಿ. ರೀ, ಏನ್ರಿ ಡ್ರೆಸ್ ಚೇಂಜ್ ಮಾಡೋಕ್ ಇಷ್ಟ ಹೊತ್ತಾ? ಬೇಗ ಬನ್ರಿ. ಏನ್ ತಾಪತ್ರ ಏನು ನಿಂದು? ಬಂದೆ. ನೆಕ್ಸ್ಟ್ ಕೂತ್ಕೊಳ್ಳಿ. ನಿಮ್ಗೆ ಇಷ್ಟವಾದ ಕ್ಯಾರೆಟ್ ಪಲ್ಯ, ಟೊಮೆಟೊ ಸಾರು, ಸಾಂಬಾರು ಎಲ್ಲ ಮಾಡಿದೀನಿ, ಬಡಿಸ್ಕೊಳ್ಳಿ. ಸಪ್ಪೆ. ಉಪ್ಪು ಜಾಸ್ತಿ ತಿಂದ್ರೆ BP ಬರುತ್ತೆ, ಅದಕ್ಕೆ ನಾನೇ ಕಮ್ಮಿ ಹಾಕ್ದೆ. ಓಹೋ, ಇವ್ ನಮ್ ಡಾಕ್ಟ್ರು. ಡಾಕ್ಟ್ರೇ ರೀ ಹೇಳಿದ್ದು. ಹಾ, ಆಗ್ಬಹುದು. ತಾವ್ ಹೇಳಿದ್ಮೇಲೆ ಮುಗಿದೋಯ್ತು. ಓಕೆ ಮೇಡಮ್. ನಿಮಗೆ ಇಷ್ಟ ಅಂತ ಟೊಮೆಟೊ ಸಾರು ಮಾಡಿದೀನಿ, ನೀವ್ ಹಾಕೊಳ್ಳೇ ಇಲ್ವಲ್ಲ? ಹಾಕೋತೀನಿ. ಹೇಗಿದೆ ರೀ ಸಾರು? ವೆರಿ ಫೈನ್. ಏನು ಪ್ರಯೋಜನ? ಎದುರಿಗೆ ನೀನ್ ಇದ್ದಿದ್ರೆ ಅದ್ರ ರುಚಿಯೇ ಬೇರೆ. ಸಾರಿಪ್ಪ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡ್ಕೋತೀನಿ. ಪುಣ್ಯಕ್ಕೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೀಯಲ್ಲ ನೀನು. ನೀವೇ ಮಾಡ್ಕೊಳ್ಳಿ ಅಂತ ನನಗೆ ಮೆಸೇಜ್ ಇಟ್ಟು ಹೋಗ್ಲಿಲ್ವಲ್ಲ. ಥ್ಯಾಂಕ್ಸ್. ನೋ ಮೆನ್ಷನ್ ಪ್ಲೀಸ್. ರೀ, ಮೊಸರು. ಓ, ಅದ್ ಮರ್ತು ಬಿಟ್ಟಿದೆ ಅಲ್ವಾ? ಊಟದ ಕೊನೆಯಲ್ಲಿ ಮೊಸರು ತಿನ್ಬೇಕು, ದೇಹಕ್ಕೆ ತಂಪು. ಒಳ್ಳೆ ಕೆನ ಮೊಸರು. ಇನ್ ಸ್ವಲ್ಪ ಅನ್ನ ಸೇರ್ಸ್ಕೊಂಡ್ಬಿಟ್ರೆ ಬೆಟರ್ ಅಂತ ಕಾಣುತ್ತೆ. ಇರ್ಲಿ, ಇನ್ ಮುಗಿಸ್ಬೇಡ. ನಾನ್ ಪಕ್ಕದಲ್ಲೇ ಇದೀನಿ ಅಂತ ತಿಳ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಅದ್ ಹೇಗೆ ನಿನ್ ಪಕ್ಕದಲ್ಲಿ ಇದ್ಯಾ ಅಂತ ತಿಳ್ಕೊಳ್ಳೋದು? ನಿನ್ ಶರೀರ ಇಲ್ವೇ? ನೀವ್ ಹೀಗೆ ಹೇಳ್ತೀರಾ ಅಂತ ನನಗ್ ಗೊತ್ತಿತ್ತು. ಆ ಶಾರೀರನೇ ಶರೀರ ಅಂತ ತಿಳ್ಕೊಂಡು ಹಳೆದನ್ನೆಲ್ಲ ನೆನ್ಸ್ಕೊಂಡ್ ಮಲ್ಕೊಳ್ಳಿ. ಅಯ್ಯೋ, ನಿನ್ನ ಮನೆ ಕಾಯುವಾಗ ಹಳೆದನ್ನೆಲ್ಲ ಜ್ಞಾಪಿಸ್ಕೊಂಡು ನಿದ್ದೆ ಎಲ್ಲೇ ಬರುತ್ತೆ? ಬುದ್ಧಿ ಕೆಟ್ಟೋಗುತ್ತೆ. ಪ್ರಯತ್ನ ಪಟ್ ನೋಡ್ರಿ, ನಿದ್ದೆ ತಾನಾಗೆ ಬರುತ್ತೆ. ಓಹೋ, ಪ್ರಯತ್ನ ಪಟ್ ನೋಡೋದು. ಆಗ್ಬಹುದು. ಗುಡ್ ನೈಟ್ ರೀ. ಇನ್ನು ಏನೇ ಚಿನ್ನ ನಿಂದು ಪಂಚಾಯ್ತಿ? ಟೇಪ್ ರೆಕಾರ್ಡರ್ ಆಫ್ ಮಾಡ್ರಿ, ಸೆಲ್ ವೀಕ್ ಆಗಲ್ವಾ? ಬಹಳ ಜ್ಞಾಪಕ ಶಕ್ತಿಯಪ್ಪ ಇವಳಿಗೆ.